ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 4 ದಿನಗಳ ಹಿಂದೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಭಾರೀ ಗಾಳಿ ಮಳೆಗೆ ಗಂಗಿಮಡಿ ಪ್ರದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳ ಶೆಡ್ಗಳು ಹಾರೋಗಿದ್ದು ಎಲ್ಲವೂ ಕೂಡ ಬೀದಿಗೆ ಬಂದಿದ್ದರು. ಅವರಿಗೆ ತಾತ್ಕಾಲಿಕವಾಗಿ ಜಿಲ್ಲಾ ಆಡಳಿತ ಒಂದು ಕಾಳಜಿ ಕೇಂದ್ರ ತೆರೆಯುತ್ತೆ. ಆದರೆ ಇವತ್ತು ಏಕಾಏಕಿ ಆ ಎಲ್ಲ ನೂರಾರು ಜನರನ್ನು ಹೊರದಬ್ಬಿ ಇವತ್ತು ಕಾಳಜಿ ಕೇಂದ್ರ ಬಂದ್ ಮಾಡಿದ್ದಾರೆ. ಈಗ ಆ ಎಲ್ಲ ಸಂತ್ರಸ್ತರು ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ಬೋದು, ಇದು ಗದಗ ನಗರದ ಗಂಗಿಮಡಿ ಪ್ರದೇಶ. ಈಗಾಗಲೇ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ಒಂದು ಈ ಕಟ್ಟಡ ತೋರಿಸ್ತೀವಿ. ಈ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಗಂಜಿ ಕೇಂದ್ರವನ್ನು ತೆರೆಯಲಾಗಿತ್ತು. ಸುಮಾರು 4 ದಿನಗಳಿಂದ ಕೂಡ ಇದೇ ಒಂದು ಶಾಲೆಯಲ್ಲಿ ಇವರಿಗೆ ಆಶ್ರಯ ನೀಡಲಾಗಿತ್ತು. ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಇವತ್ತು ಮಧ್ಯಾಹ್ನ ಏಕಾಏಕಿ ತಹಸೀಲ್ದಾರ್ ಮತ್ತು ನಗರಸಭೆ ಕಮಿಷನರ್ ಬಂದು ಸುಮಾರು ನೂರಾರು ಕುಟುಂಬಗಳಿಗೆ, ನೂರಾರು ಜನರಿಗೆ ಎಲ್ಲರನ್ನೂ ಹೊರದಬ್ಬಿ ಕಾಳಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ಹೀಗಾಗಿ ಈಗ ನೋಡ್ಬೋದು, ಇಲ್ಲಿ ನಾವು ತೋರಿಸ್ತೀವಿ ಎಷ್ಟೊಂದು ಜನ ಏನು ವೃದ್ಧರು ಆಗಿರ್ಬೋದು, ಮಹಿಳೆಯರು, ಮಕ್ಕಳು, ಜೊತೆಗೆ ಗರ್ಭಿಣಿ ಸ್ತ್ರೀಯರು ಕೂಡ ಈಗ ಬೀದಿಗೆ ಬಂದಿದ್ದಾರೆ. ಇಲ್ಲೇ ಹುಳ ಹುಬಟಿಯನ್ನು ಭಯದಲ್ಲಿ ಈಗ ಅವರು ಇಲ್ಲಿ ಜೀವನ ಸಾಯ್ತಾರೆ. ಅದರಲ್ಲೂ ಕೂಡ ಓರ್ವ ಒಂದು ಮಹಿಳೆ ಕೂಡ ಈಗ ತೀವ್ರ ಅಸ್ವಸ್ಥ ಆಗಿದ್ದಾರೆ. ಜೊತೆಗೆ ಅವರು ವಿಪರೀತ ಚಳಿಯಿಂದ ಅವರಿಗೆ ಅಸ್ವಸ್ಥ ಆಗಿದ್ದಾರೆ. ನೋಡ್ಬೋದು, ಇಷ್ಟೊಂದು ಅಮಾನವೀಯವಾಗಿ ಜಿಲ್ಲಾಡಳಿತ ನಡ್ಕೊಂಡಿದ್ದಾರೆ. ಯಾಕಂತಂದರೆ ಅವರು ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ಏನು ಶೀಟ್ಗಳು ಹಾರು ಹೋಗಿದ್ದೆ, ಅವು ಇನ್ನೂ ಕೂಡ ರಿಪೇರಿ ಆಗಿಲ್ಲ. ತಾತ್ಕಾಲಿಕವಾಗಿ 5,000 ರೂಪಾಯಿ ಏನೋ ಪರಿಹಾರ ಹಾಕಿದ್ದಾರಂತೆ. ಇವತ್ತು ಸಂಜೆ ಹಾಕಿದ್ದಾರೆ ಅಕೌಂಟಿಗೆ. ಆದರೆ ಆ ಹಣ ತೆಗೆದುಕೊಂಡು ಅವೆಲ್ಲ ರಿಪೇರಿ ಮಾಡಲಿಕ್ಕೆ ಅಟ್ಲೀಸ್ಟ್ 1 ದಿನನೋ ಅಥವಾ 2 ದಿನ ನಮಗೆ ಸಮಯಾವಕಾಶ ಕೊಡಬೇಕಾಗಿತ್ತು. ಆದರೆ ಇವತ್ತು ಏಕಾಏಕಿ ಮಧ್ಯಾಹ್ನ ಊಟದ ನಂತರ ಇವರು ಹೊರದಬ್ಬಿ ಹೋಗಿದ್ದಾರೆ, ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಈಗ ನಾವು ಮಕ್ಕಳು ಸಮೇತ ಬೀದಿಗೆ ಬಂದಿದ್ದೀವಿ. ನಮ್ಮದು ಯಾವುದೇ ಕಾರಣಕ್ಕೂ ಕೂಡ ಇವರು ಪರಿಹಾರ ಬೇಡ, ನಮಗೊಂದು ಸೂರು ಬೇಕು ಅನ್ನುವಂಥದ್ದು ಕೂಡ ಈಗ ಈ ಮಹಿಳೆಯರು ಮತ್ತು ಬಡ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಈಗ ಈ ಒಂದು ಜನರು ನೋಡಿದ್ರೆ ಸಂಕಷ್ಟದಲ್ಲಿ ಈಗ ಸಿಲುಕಿದ್ದಾರೆ. ಈಗ ಅಧಿಕಾರಿಗಳ ಅಮಾನವೀಯ ವರ್ತನೆ ಈಗ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇಲ್ಲೇ ಮಹಿಳೆಯರನ್ನು ಮಾತನಾಡ್ಸೋಣ. ಅಕ್ಕರ ಹೇಳ್ರಿ, ಯಾಕೆ ಇವತ್ತು ಇಲ್ಲೇ ಹೊರಗೆ ಯಾಕೆ ಬಂದಿದ್ರಲ್ಲ, ಏನೆಲ್ಲ ಸಮಸ್ಯೆ ಆಗಿದೆ ಸರ? ನಮಗೆ ಮಧ್ಯಾಹ್ನ ಐತಲ್ರಿ, ಊಟ ಕೊಟ್ಟು ನೀವು ನಿಮ್ಮ ಅಕೌಂಟಿಗೆ ರೊಕ್ಕ ಬಂದೈತಮ್ಮ ಅಂಥೇಳಿ, ಅದು ಅವ್ರು ಏನು ಮಾಡಾರ ಗೊತ್ತಿಲ್ಲರಿ, ಒಟ್ಟು ಅಕೌಂಟಿಗೆ ರೊಕ್ಕ ಬಂದೈತೆ ಅಂತ ಹೇಳಿದ್ರಿ. ಹೇಳಿ ನಮಗೆ ಹೊರಗೆ ಹಾಕಿದ್ರಿ. ಮತ್ತು ಸಾಲಿದೆಲ್ಲ ಕೀಲಿ ಹಾಕ್ಯಾರ ಸರ. ಅದು ವೆಲ್ಡಿಂಗ್ ಮಾಡಿ ಒಬ್ಬರು ಒಳಗೆ ಹೋಗುವಂಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಾರ ಸರ್. ನಾವಿಲ್ಲಿ ಬಂದಿವ್ರಿ, ನಿನ್ನೆ DC ಕಡೆ ಹೋಗಿದ್ರಿ, ಅವರು ಹಂಗೆ ಹೇಳಿದ್ರು. ಮತ್ತು ತಹಶೀಲ್ದಾರ್ ಕಡೆ ಹೋಗಿದ್ರಿ ಫಸ್ಟ್, ಆಮ್ಯಾಗ DC ಕಡೆ ಹೋದ್ರು. ನಿಮ್ಮ ಪರಿಹಾರ ಎಲ್ಲ ಕೊಡ್ತೀವಮ್ಮ ನಾವು ಅಂತ ಹೇಳಿದ್ರು ಅವರು. ನಾವು ಬಂದ್ ಮಾಡಲ್ಲ ಅಂತ ಹೇಳಿದ್ರು. ನಮಗೆ ಅನ್ನ ಇಲ್ಲ ಅಂದ್ರೆ ಏನಾಯ್ತು ಸರ್, ಇರಾಕ ಒಂದು ಸಾಲಿ ಕೊಡು ಅಂತ ಹೇಳ್ರಿ ಸರ್. ಮಕ್ಕಳು ನೋಡ್ರಿ ಸರ್, ಚಳಿಗೆ ಈ ಥರ ಆಗ್ತಾರೆ ಸರ್. ಸಣ್ಣ ಮಕ್ಳು ಅದಾವ್ರಿ ಸರ್, ಹಾವು ಚೋಳು ಎಲ್ಲ ಕಡ್ಕೊಂಡಿದ್ದೀವಿ ಸರ್. ಶೆಡ್ ರಿಪೇರಿ ಆಗಿಲ್ಲ ಸರ್, ಸರ್ವೆ ಮಾಡ್ಕೊಂಡು ಹೋಗ್ಯಾರ ಸರ್. ಸಮಾಧಾನಕ್ಕೆ ಬಹುಮಾನ ಸರ್, ಅದು ಬಹುಮಾನ ಸರ್. ಶೆಡ್ ಸರ್ವೆ ಮಾಡ್ಕೊಂಡು ಹೋಗಿದ್ದ ಅಷ್ಟೇ ಸರ್, ಮತ್ತೆ ಏನು ಹೇಳಿಲ್ರಿ. ಏನಂದ್ರೆ ಮತ್ತು ನಮಗೆ ಏನಂದು ಹೇಳಿದ್ರು ಗೊತ್ತೇನ್ರಿ, ತಹಶೀಲ್ದಾರ್ ಆಫೀಸ್ DC ಆಫೀಸ್ನಾಗ ಸರ್, ಈ ವರ್ಷ ಲಾಸ್ಟ್ನಾಗ ಕೊಡ್ತೀನಿ ಅಂತ ಸರ್. ಈ ವರ್ಷ ಲಾಸ್ಟ್ ತನಕ ನಾವು ಎಷ್ಟಂತ ಕಾಯ್ಬೇಕು ಸರ್? ಮಳೆ ಬಂತಂದ್ರೆ ಇದೆಲ್ಲ ಹೋತಂದ್ರೆ ಏನು ಮಾಡ್ಬೇಕು ಸರ್? ಮತ್ತು ಈಗ ಮಳೆ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಐತಿರ? ನಾವು ಹೇಳಿದ್ದೀವಿ ಸರ್, ಐತ್ರಿ ಸರ್, ಮಾಡಾಗೈತಿ ಸರ್. ಥಂಡಿಗೆ ಮಳೆ ಬಂದ್ರೆ ಅದ ನಾವು ಇಲ್ಲೇ ಕುಂತೀವಿ ಸರ್, ಶಾಲಿ ಕಿಲಿ ಹೊಡಿತೀವಿ ಸರ್. ಈಗ ಕೀಲಿ ಹೊಡೆದು ಹೋಗ್ತೀವಿ ಸರ್. ಹಾಂ ಸರ್, ಇದಿಷ್ಟು ಏನು ಸಂತ್ರಸ್ತರ ಮಹಿಳೆಯ ಮಾತು. ಯಾಕಂತಂದರೆ ಈಗಾಗಲೇ ನಮ್ಗೆ ಇನ್ನೂ 2 ಶೆಡ್ ರಿಪೇರಿ ಆಗೋರಿಗೆ ನಮಗೆ ಆಶ್ರಯ ನೀಡಬೇಕಾಗಿತ್ತು. ಆದರೆ ಏಕಾಏಕಿ ನಮಗೆ ಬೀದಿಗೆ ತಳ್ಳಿ ಅಧಿಕಾರಿಗಳು ಅಮಾನವೀಯವಾಗಿ ವರ್ತನೆ ಮಾಡಿದ್ದಾರೆ. ಈಗ ಮಳೆ ಬರುವ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಚಳಿಯಿಂದ ಸಾಕಷ್ಟು ವಯೋವೃದ್ಧರು ಇಲ್ಲಿ ನರಳಾಡ್ತಾ ಇದ್ದಾರೆ. ಹೀಗಾಗಿ ರಾತ್ರಿ ಏನಾದರೂ ಮಳೆ ಬಂದರೆ ನಾವು ಬೀಗ ಹೊಡೆದು ಒಳಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಟ್ಟಾರೆಯಾಗಿ ಗದಗ ಜಿಲ್ಲಾಡಳಿತ ನಿರ್ಧಾರ ಮಾತ್ರ ಸಾಕಷ್ಟು ಅಮಾನವೀಯ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್.